ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಉದಯಗಿರಿಯಲ್ಲಿ ಸದ್ಯ ಪರಿಸ್ಥಿತಿ ಹೇಗಿದೆ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರನ್ನ ಪೊಲೀಸರು ಇಲ್ಲಿವರೆಗೂ ಅರೆಸ್ಟ್ ಮಾಡಿದ್ದಾರೆ? ಸೊ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ವಿನಾ, ಈಗ ಏನು 2 ದಿನಗಳ ಹಿಂದೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ನಡೆದಂತಹ ಮುಸ್ಲಿಂ ಯುವಕರ ಗುಂಪಿನಿಂದ ಆದಂತಹ ದಾಂಧಲೆ ಏನಿತ್ತು, ಆ ಒಂದು ಪೊಲೀಸ್ ಠಾಣೆ ಮೇಲೇನೆ ದಾಳಿ ಮಾಡುವಂಥ ಪ್ರಯತ್ನ ಏನಿತ್ತು, ಆ ಒಂದು ಪ್ರಯತ್ನದ ನಂತರದಲ್ಲಿ ಪ್ರಕ್ಷುಬ್ಧವಾದಂಥ ವಾತಾವರಣ ಇತ್ತು. ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿರ್ತಕ್ಕಂಥದ್ದು. ಆದರೆ FIR ಅನ್ನು ತಡ ಮಾಡಿದ್ರು ಅನ್ನೋ ಏಕೈಕ ಕಾರಣಕ್ಕಾಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥ ಮುಸ್ಲಿಂ ಪುಂಡರ ಗುಂಪೇನಿತ್ತು, ಆ ಗುಂಪನ್ನು ಎಡೆಮುರಿ ಕಟ್ಟಲಿಕ್ಕೆ ಈಗ ಪೊಲೀಸರು ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿದ್ದಂಥ CC ಕ್ಯಾಮ್ರಾ ದೃಶ್ಯಾವಳಿಗಳು ಮತ್ತು ಮೊಬೈಲ್ನಲ್ಲಿ ಚಿತ್ರೀಕರಣ ಆದಂಥ ವಿಡಿಯೋಗಳ ದೃಶ್ಯಾವಳಿಗಳೇನಿವೆ, ಆ ದೃಶ್ಯಾವಳಿಗಳಿರ್ತಕ್ಕಂಥ ವ್ಯಕ್ತಿಗಳನ್ನು, ಛಾಯಾಗಳನ್ನು ಗುರುತು ಹಚ್ಚಿ ಅವರ ಹೆಸರುಗಳನ್ನು ಪತ್ತೆ ಮಾಡಿ ಲೀಸ್ಟನ್ನು ಮಾಡುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣವನ್ನು CCBಗೆ ವಹಿಸಲಾಗಿದೆ. CCB ಪೊಲೀಸರು ಕೂಡ ಈಗ 3 ತಂಡಗಳನ್ನು ಮಾಡಿಕೊಂಡು ಈಗ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಸುಮಾರು ಈಗಾಗಲೇ 50ಕ್ಕೂ ಹೆಚ್ಚು ಯುವಕರ ಹೆಸರುಗಳನ್ನು ಅಂದರೆ ಗುರುತುಗಳನ್ನು ಪತ್ತೆ ಹಚ್ಚಲಾಗಿದೆ. ಆ ವಿಡಿಯೋಗಳನ್ನು, ಆ ಫೋಟೋಗಳನ್ನು ಆಧರಿಸಿ ಅವರನ್ನು ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದಂಥ ಕೆಂಡದಂತೆ ಇರತಕ್ಕಂಥದ್ದು. ಮೇಲ್ನೋಟಕ್ಕೆ ಸಹಜವಾಗಿ ಇದೆ ಅಂತ ಅನ್ಸಿದ್ರು ಕೂಡ ಇಲ್ಲಿವರೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಯಾವೊಬ್ಬ ಆರೋಪಿಯನ್ನು ಕೂಡ ಈಗ ಪೊಲೀಸರು ಬಂಧಿಸಿಲ್ಲ. ಒನ್ಸ್ ಅವರನ್ನ ಬಂಧಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಗಲಾಟೆ ಆಗುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂತಂದ್ರೆ ಇಲ್ಲಿವರೆಗೆ ನಡೆದಿರತಕ್ಕಂಥ ದಾಂಧಲೆ ಏನಿದೆ, ದಾಂಧಲೆಯಲ್ಲಿ 14ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ. ಸ್ವತಃ DCP ಅವರ ಕಾರ್ ಮೇಲೂ ಕೂಡ ಹಲ್ಲೆ ಆಗಿದೆ. 2 DCPಗಳು ಕೂಡ ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಇಂತಹ ದೊಡ್ಡ ಮಟ್ಟದ ಗಲಭೆ ಆಗಿದ್ರು ಕೂಡ ಪೊಲೀಸರ ಆಕ್ಷನ್ ಒಂದಷ್ಟು ತಡ ಅಂತ ಅನ್ನಿಸ್ತಾನೆ ಇದೆ ಸಾರ್ವಜನಿಕರಿಗೆ. ಯಾಕಂತಂದ್ರೆ ಈಗಾಗಲೇ ಕೂಡ 48 ಗಂಟೆಗಳು ಪಾಸ್ ಆಗ್ತಾ ಇದೆ ಇಡೀ ಘಟನೆ ಆಗಿ. ಇಂತಹ ಸಂದರ್ಭದಲ್ಲೂ ಕೂಡ ಕೇವಲ ಪೋಸ್ಟ್ ಹಾಕಿದಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹೊರತಾಗಿ ಏನು ಗಲಭೆಯನ್ನ ಮಾಡಿದ್ರು, ಕಲ್ಲನ್ನು ತೂರಿದ್ರು, ಅಂತಹ ಯಾವ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸುವಂತ ಕೆಲಸ ಆಗಿಲ್ಲ. ಸದ್ಯಕ್ಕೆ ಅವರನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇನ್ನು ಮುಂದೆಗೆ ಅವರನ್ನ ಬಂಧಿಸ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದಷ್ಟು ಸೀರಿಯಸ್ ಆಗಿ ಈ ಪ್ರಕರಣವನ್ನ ತೆಗೆದುಕೊಂಡಂತೆ ಆರಂಭದಲ್ಲಿ ಅನ್ನಿಸ್ತಾ ಇದೆ ಪೊಲೀಸ್ನವರು. ಯಾಕಂದ್ರೆ ಪೊಲೀಸರ ಮೇಲೆ ಹಲ್ಲೆ ಆಗಿರೋ ಕಾರಣಕ್ಕಾಗಿ ಬೇರೆಯವರಿಗಿಂತ ಹೆಚ್ಚಾಗಿ ಇಂತಹ ಆರೋಪಿಗಳನ್ನ ಬಂಧಿಸಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕೂಡ ಶೀಘ್ರದಲ್ಲಿ ಅವ್ರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ವಿಡಿಯೋ ಫುಟೇಜ್ಗಳನ್ನ ಆಧರಿಸಿ ತನಿಖೆಯನ್ನ ಶುರು ಮಾಡಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.